ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಳಿಸಿದೆ ಹುಸಿಯಾಗಿದೆ, ಪ್ರೀತಿಯು ಬಲಿಯಾಗಿದೆ, ಅಳುವಿಗೂ ಅಳು ಬರುತ್ತಿದೆ, ನಂಬಿಕೆ ಅಸುನೀಗಿದೆ, ಮರೆತರು ಮರೆಯಾಗದು, ಮನಸ್ಸಿನ ಮಾತಂಥದು, ಪ್ರೀತಿಯ ಎರಡಕ್ಷರ ಮೂರು ದಿಕ್ಕಲಿ ನಿಲ್ಲದು, ಉಸಿರಲ್ಲಿ ಉತ್ತರವಿಲ್ಲ, ಕೂಡಿಟ್ಟ ಕನಸುಗಳೆಲ್ಲ ಕಣ್ಣೀರಲ್ಲಿ ಒಂದೊಂದಾಗಿ ಕರಗಿದೆ. ಈ ದೇವಸ್ಥಾನದಲ್ಲಿರೋ ದೇವ್ರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಸಾನ್ ಅವ್ರೆ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ಊಟ ನಿಮ್ಮೊಬ್ರಿಗೆನಾ? ಇದಿವತ್ತು ಒಂದು ರಾತ್ರಿಗೆ ಮುಗಿಯಲ್ಲ ಅಕ್ಕ. ನಿನ್ನ ಕಣ್ಣೀರು ಇವತ್ತು ಶುರುವಾಗಿ ಸಾಯೋವರೆಗೂ ನಿನ್ನ ಜೊತೆಲೇ ಇರುತ್ತೆ. ಜೀವನ ಪೂರ್ತಿ ಹಿಂಗೆ ಬದುಕ್ತೀಯ ಹೇಳು? ನಿನ್ ಮನಿಕೋ. ನಾನು ಈಗಲೇ ಹೋಗಿ ಅವಂಗೆ ಹೇಳ್ತೀನಿ. ಸುಮಾ ನನ್ನ ಮೇ ಕಾಣೆ. ಇದೇನಕ್ಕ ಹುಚ್ಚಾಟ? ಈ ವಿಷಯನ ಈಗಲೇ ಇಲ್ಲೇ ಮರ್ತೋಗು. ಯಾರು ತಗೋ ಹೇಳ್ಬೇಡ, ನನ್ನ ಮೇ ಕಾಣೆ. ಸರ್ ನಮಸ್ಕಾರ ಸರ್. ಹಾಂ ಸರ್, ಇಲ್ಲ ಸರ್ ಬಂದೇನೆ, ಮೈಲಿದ್ದಾವೆ ಸರ್. ಸಾರಿ, ನಮ್ಮಿಂದ ನಿಮಗೆ ತೊಂದರೆ ಆಯಿತು. ವೆರಿ ಸಾರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸದ್ಯ ಇನ್ಸ್ಪೆಕ್ಟ್ರು ಒಳ್ಳೆಯವನು ಅಂತ ಕಾಣುತ್ತೆ. ಇಲ್ಲದೆ ಹೋಗಿದ್ರೆ ಇದಕ್ಕೆ ಇನ್ನೊಂದಷ್ಟು ದುಡ್ಡು ಕೇಳ್ತಾ ಇದ್ದ, ಅದೊಂದು ಬೇರೆ ದಂಡ ಆಗ್ತಿತ್ತು. ಏನೇ ನಾನು ಹೇಳಿದ್ ಕೇಳಿಸ್ತಾ ಇಲ್ವಾ? ಪಾಪ ಬೆಳಗಿಂದ ಏನಾದರೂ ತಿಂದಿದನೋ ಇಲ್ವೋ? ಹೋಗಿ, ಮುದ್ದಿನ ಮಗ ಬಂದೇನೆ, ಹೋಗಿ ತಿನ್ಸು, ಹೋಗು. ಯಾಕ್ರಿ ಕೂಗಾಡ್ತೀರಾ? ಅವ್ನು ಬರ್ತೀನಿ ಅಂತ ಒಪ್ಕೊಂಡಿದ್ದಾನೆ ತಾನೆ. ನಾನು ನಂಬಲ್ಲ, ನನಗೆ ಡೌಟ್ ಇದೆ. ಇನ್ನೇನೋ ನಾಟಕ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೆ ನಾನು. ನೋಡು, ಮಗಳು ಅಳಿಯಂಗೆ ಇಲ್ಲಿ ಬರೋಕ್ಕೆ ಫೋನ್ ಮಾಡು. ಫೋನ್ ಮಾಡ್ತೀನಿ. ಅಣ್ಣಯ್ಯ, ಬೆಳಗ್ಗೆ ಎದ್ದು ನೀನು ನನ್ನ ಹತ್ರ ಬರ್ತೀಯಾ? ನಿಶ್ಚಿತಾರ್ಥ ಹೇಗೆ ಕ್ಯಾನ್ಸಲ್ ಮಾಡೋದು ಅಂತ ಪ್ಲ್ಯಾನ್ ಮಾಡೋಕ್ಕೆ ನಾನಲ್ಲಿ ಕಾಯ್ತಾ ಕೂತಿದ್ರೆ ನೀನಿಲ್ಲಿ ಆರಾಮಾಗಿ ರೆಡಿ ಆಗ್ತಿದ್ಯಾ? ನಿಜ ಹೇಳು, ಏನು ಪ್ಲ್ಯಾನ್ ಮಾಡಿದ್ಯಾ? ಇಲ್ಲಾಂದರೆ ನೀನಿಷ್ಟು ಕೂಲಾಗಿ ಇರೋನೇ ಅಲ್ಲ. ಎಂಥ ಪ್ಲಾನು ಇಲ್ಲವೇ, ನಿಂಗೆ ಗೊತ್ತು ತಾನೆ, ನಾನು ನಿನ್ನ ಜೊತೆಗೆ ಇವನಿ. ಅಣ್ಣ ಬರಕ್ಕೆ ಹೇಳ್ದಿಯಂತೆ? ಮೂಕಲ ಮುಗಿಸಿ, ನಿಂಗೂ ಹೊಸ ಕೆಲಸ ಐತೆ. ಅಲ್ಲ, ಇವನಿಗೆ ಕೆಲಸ ಕೊಡೋದಿರಲಿ, ನೀನಂತ ಕನ್ನಡಿ ಮುಂದೆ ನಿಂತ್ಕೊಂಡು ರೆಡಿ ಆಗ್ತಿದ್ಯಾ? ಲೇ, ಕನ್ನಡಿ ಮುಂದೆ ರೆಡಿ ಆಗದೆ ಕಾಕ ಅಂಗಡಿ ಮುಂದ್ಗಡೆ ರೆಡಿ ಆಗಕ್ಕಾಯ್ತದ? ಒಡಬೆ, ನಾನು ಹೇಳೋದು ಅರ್ಥ ಮಾಡ್ಕೊ. ಅಣ್ಣ ರೆಡಿ ಆಗ್ತಿದ್ದಾರೆ ಅಂದರೆ ಎಂಗೇಜ್ಮೆಂಟ್ಗೆ ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಅಲ್ಲ ಎಂತಣ್ಣ, ಅಲ್ಲಿ ನೋಡಿದ್ರೆ ಮೆಸ್ಸು ಅಂತ ಓಡಾಡ್ತಿರ್ತೀಯ, ಇಲ್ಲಿ ಬಂದು ರೆಡಿ ಆಗ್ತಿದ್ದಲ್ಲ, ಎಂತ ಅವಸ್ಥೆ ನಿಂದು? ಓ ಹೌದಲ್ವಾ? ಅಣ್ಣ ಯಾಕೆ ರೆಡಿ ಆಯ್ತಿದ್ಯಾ? ನೀವೆಲ್ಲ ಸೇರಿ ನಾಟಕ ಮಾಡ್ತಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಜ ಹೇಳಿ, ಏನು ಪ್ಲ್ಯಾನ್ ಮಾಡಿದ್ದೀರಾ? ಅಣ್ಣಯ್ಯ ನಿಜ ಹೇಳು, ಏನು ಪ್ಲಾನ್ ಮಾಡಿದ್ಯಾ? ಏಯ್
ಸುಮ್ಕಿರ್ಲ ನಿನ್ನಿಂದ ತಂಗ್ಯವ ನನ್ನ ಮ್ಯಾಗ ಸಂಶಯ ಪಡ್ತಾವಳೆ. ತಂಗ್ಯವ್ವ, ಅಣ್ಣ ಏನು ಪ್ಲಾನ್ ಮಾಡವ್ರೆ ಅಂತ ನಮ್ಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಅಣ್ಣ ಕರೆದವ್ರೆ, ನಾವು ಬಂದ್ವಿ. ಅಣ್ಣಯ್ಯ ನಿಜ ಹೇಳು, ನಿಶ್ಚಿತಾರ್ಥ ಹೇಗೆ ನಿಲ್ಲಿಸ್ತೀಯಾ? ಗಂಟಿ, ಇವತ್ತು ಕಂಟಿ ನಿಶ್ಚಿತಾರ್ಥ ಅಂದರೆ ಇದ್ರ ಬಗ್ಗೆ ಸ್ನೇಹಂಗೆ ಏನಾದರೂ ಹೇಳಿರ್ಬೇಕಲ್ವಾ ಅವನು? ಅಥವಾ ಸ್ನೇಹಂಗೆ ಏನು ಹೇಳ್ದೆ ನಿಶ್ಚಿತಾರ್ಥನೇ ನಿಲ್ಲಿಸೋ ಪ್ಲ್ಯಾನ್ ಏನಾದರೂ ಮಾಡಿದಾನ? ಹಾಗಾದರೆ ಕಂಟಿ ನಿಜ ಹೇಳಿಲ್ಲ. ಪೂರ್ವಿ ಜೊತೆ ಎಂಗೇಜ್ಮೆಂಟ್ ನಿಲ್ಲಿಸೋದಕ್ಕೆ ಏನೋ ಪ್ಲ್ಯಾನ್ ಮಾಡಿದ್ದಾನೆ. ಆಣೆ ಮಾಡಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ? ನಾನು ಅದನ್ನೆಲ್ಲ ಒಪ್ಪಲ್ಲ ಅಷ್ಟೆ. ಸುಮಾ, ಹಾ, ಸುಮಾನೆ. ಮುಂಚೆ ನಿನ್ನ ಹೀಗೆ ರೆಡಿ ಮಾಡ್ತಿದ್ರೆ ನಾನೇ ಆಡ್ಕೋತಿದ್ದೆ ಬೇಗ ಮದುವೆ ಆಗಿ ಹೋಗು ಅಂತ. ಆದರೆ ಈಗ ಹಾಗೆ ಹೇಳೋಕ್ಕೆ ಆಗ್ತಿಲ್ಲ. ನೆನೆಸ್ಕೊಂಡ್ರೆ ಅಳು ಬರುತ್ತೆ. ಏನು ನೀನು? ಪ್ರಾಕ್ಟಿಕಲಿ ನೀನು ಅಳಬೇಕು. ಹತ್ತು ಗಲಾಟೆ ಮಾಡಿ ಈ ಸಂಬಂಧ ಬೇಡ ಅಂತ ನಿಲ್ಲಿಸ್ಬೇಕು. ಆದರೆ ನೀನು ನೋಡಿದ್ರೆ ನನ್ನ ಹತ್ರ ಆಣೆ ಮಾಡಿಸ್ಕೊಂಡಿದ್ಯಲ್ಲ ಅಕ್ಕ, ಇದು ಅನ್ಯಾಯ. ನೀನೇ ಮಾಡ್ಕೋತಿರೋ ಅನ್ಯಾಯ. ನಾನು ಹೇಳ್ತಾನೆ ಇದ್ದೀನಿ, ನಿನ್ನ ಪಾಡಿಗೆ ನೀನು ರೆಡಿ ಆಗ್ತಾನೆ ಇದೆಯಲ್ಲ ಅಕ್ಕ. ಎಲ್ಲನೂ ನಾವು ಅನ್ಕೊಂಡಂಗೆ ಆಗ್ಬೇಕಲ್ಲ ಸುಮಾ. ಅಕ್ಕ ರೆಡಿನಾ? ನಾನು ಹೆಲ್ಪ್ ಮಾಡ್ಲಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.